ವೆಲ್ಕಮ್ ಬ್ಯಾಕ್ ಟು ಆರತಿ ಎಕನಾಮಿಕ್ಸ್. ಈ ಚಾಪ್ಟರ್ ಮ್ಯಾಕ್ರೋ ಎಕನಾಮಿಕ್ಸ್ನ 4th ಚಾಪ್ಟರ್. ಸೊ ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ. ಈ ಚಾಪ್ಟರ್ ತುಂಬ ಕಷ್ಟ, ಓದಬೇಡಿ ಅಂತ ಹೇಳಿದ್ರು ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ನೆಕ್ಸ್ಟ್ ಎಲ್ಲ ನಾನು ಅಪ್ಲೋಡ್ ಮಾಡೋದು ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತಹ ವಿಡಿಯೋಸೇ ಆಗಿರುತ್ತೆ. ತುಂಬ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಆ್ಯಂಡ್ ಯಾರು ಔಟ್ ಆಫ್ ಔಟ್ ತೊಗೋಬೇಕು ಅಂದ್ಕೋತಾರೆ ಅವ್ರಿಗೆ ಇದನ್ನು ಕಂಪಲ್ಸರಿಯಾಗಿ ಓದ್ಬೋದು. ಈ ಚಾಪ್ಟರಿಂದ 8 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸೊ ಲೆಟ್ ಅಸ್ ಸಿ ಫಸ್ಟು ಕನ್ಸೆಪ್ಷನ್ ಫಂಕ್ಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇಟ್ ರೆಫರ್ಸ್ ಟು ದ ಫಂಕ್ಷನಲ್ ರಿಲೇಷನ್ಶಿಪ್ ಬಿಟ್ವೀನ್ ಕನ್ಸೆಪ್ಷನ್ ಆ್ಯಂಡ್ ನ್ಯಾಷನಲ್ ಇನ್ಕಮ್. ಸೊ ಇಲ್ಲಿ ಕನ್ಸೆಪ್ಷನ್ ಫಂಕ್ಷನ್, ಅದಕ್ಕೂ ಮುಂಚೆ ಪ್ರೊಡಕ್ಷನ್ ಫಂಕ್ಷನ್ ನೀವು ಮೈಕ್ರೋ ಎಕನಾಮಿಕ್ಸಲ್ಲಿ ಕಲ್ತಿದ್ದೀರಾ. ಸೊ ಪ್ರೊಡಕ್ಷನ್ ಫಂಕ್ಷನ್ ಅಂದ್ರೇನು? ಇನ್ಪುಟ್ಸ್ಗಳನ್ನು ಸೇರಿಸಿ ನಾವು ಔಟ್ಪುಟ್ಗಳನ್ನು ಪ್ರೊಡ್ಯೂಸ್ ಮಾಡೋದನ್ನು ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಲ್ಲಿ ಕನ್ಸೆಪ್ಷನ್ ಫಂಕ್ಷನ್ ಅಂದ್ರೇನು? ಸೊ ಇಟ್ ಈಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ ಈ ಎರಡು ವೇರಿಯೇಬಲ್ಸ್ನ ನಡುವೆ ರಿಲೇಷನ್ ಇದೆ ಅಂತ ಹೇಳಿದ್ರೆ ಕನ್ಸಂಪ್ಷನ್ ಮತ್ತು ನ್ಯಾಷನಲ್ ಇನ್ಕಮ್ ಆರ್ ಇನ್ಕಮ್. ಸೊ ಇಲ್ಲಿ ನಿಮ್ಮ ನ್ಯಾಷನಲ್ ಇನ್ಕಮ್ ಮೇಲೆ ಕನ್ಸಪ್ಷನ್ನ ಎಕ್ಸ್ಪೆಂಡಿಚರ್ ಅನ್ನೋದು ನಿಂತಿರುತ್ತೆ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ದಟ್ಸ್ ವೈ ಸಿ ಈಕ್ವಲ್ಸ್ ಫಂಕ್ಷನ್ ಆಫ್ ವೈ ಅಂತ ಹೇಳ್ತೀವಿ. ಆ್ಯಂಡ್ ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸಿ ಈಕ್ವಲ್ಸ್ ಫಂಕ್ಷನ್ ಆಫ್ ಎಫ್ ಅನ್ನೋದು ಕನ್ಸಪ್ಷನ್ ಫಂಕ್ಷನ್ ಆಗಿರುತ್ತೆ. ಇಟ್ ಈಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ consumption and national income. So next, it shows the consumption expenditure at different level of income in an economy. ಒಂದು ಎಕಾನಮಿಯಲ್ಲಿ ಡಿಫ್ರೆಂಟ್ ಲೆವೆಲಲ್ಲಿ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಹೇಗಾಗುತ್ತೆ ಅನ್ನೋದನ್ನು ಇದು ಶೋ ಮಾಡುತ್ತೆ, ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಅನ್ನೋದು. ಓಕೆ, ದ ಲೀನಿಯರ್ ಕನ್ಸಪ್ಷನ್ ಫಂಕ್ಷನ್ ಈಸ್ ರೆಪ್ರೆಸೆಂಟೇಟೆಡ್ ಬೈ ದಿಸ್ ಒನ್. ಸೊ ಲೀನಿಯರ್ ಕನ್ಸಪ್ಷನ್ ಫಂಕ್ಷನ್ ಹೇಗೆ ರೆಪ್ರೆಸೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಸಿ ಈಕ್ವಲ್ಸ್ ಸಿ ಡ್ಯಾಶ್ ಪ್ಲಸ್ ಬಿ ವೈ ಅಂತ ಹೇಳ್ತೀವಿ. ಸೊ ಏನಿದು? ಇದು ಫಾರ್ಮುಲಾ ಅಥವಾ ಕನ್ಸಪ್ಷನ್ ಫಂಕ್ಷನ್ನ ಫಾರ್ಮುಲಾ ಅಂತ ಹೇಳ್ಬೋದು. ಇಲ್ಲಿ ಸಿ ಅಂದರೆ ಏನು? ಸಿ ಅಂತ ಹೇಳಿದ್ರೆ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಅಟ್ ಡಿಫ್ರೆಂಟ್ ಲೆವೆಲ್ ಆಫ್ ಇನ್ಕಮ್ ಇನ್ ಆ್ಯನ್ ಎಕಾನಮಿ. ಒಂದು ಎಕಾನಮಿಯ ಡಿಫ್ರೆಂಟ್ ಲೆವೆಲಲ್ಲಿ ಇನ್ಕಮ್ ಏನು ಬರುತ್ತೆ ಅದರ ಒಂದು ಎಕ್ಸ್ಪೆಂಡಿಚರನ್ನು ಸಿಯನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಬಿ ವೈ ಅಂತ ಹೇಳಿದರೆ ಇಂಡ್ಯೂಸ್ಡ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್. ಆ್ಯಂಡ್ ಸಿ ಡ್ಯಾಶ್ ಅಂತ ಹೇಳಿದರೆ ಆಟೋನಮಸ್ ಕನ್ಸಪ್ಷನ್. ಆ್ಯಂಡ್ ಇಲ್ಲಿ ಬಿ ಮತ್ತು ವೈಯನ್ನು ನಾವು ಸಪ್ರೇಟ್ ಮಾಡೋ ಸಹ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಬಿ ಅಂತ ಹೇಳಿದ್ರೆ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಆ್ಯಂಡ್ ವೈ ಅಂತ ಹೇಳಿದ್ರೆ ನ್ಯಾಷನಲ್ ಇನ್ಕಮ್. ಸೊ ಏನಿವೆಲ್ಲ ನೀಟಾಗಿ ಕಲಿತಾ ಹೋಗೋಣ. ಸೊ ಸಿ ಅಂತ ಹೇಳಿದ್ರೆ ಕನ್ಸಂಪ್ಷನ್ ಆಗಿರುತ್ತೆ ಸಿ ಅಂತ ಹೇಳಿದ್ರೆ. ಸೆಕೆಂಡ್ ಒನ್ ಸಿ ಡ್ಯಾಶ್ ಅಥವಾ ಸಿ ಬಾರ್ ಅಂತ ಹೇಳ್ತೀವಿ, ಆಟೋನಮಸ್ ಕನ್ಸಪ್ಷನ್ ಅಂತ ಹೇಳಿದ್ರೆ ಕನ್ಸಪ್ಷನ್ ಝೀರೋಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಟೋನಮಸ್ ಕನ್ಸಪ್ಷನ್ ಇಟ್ ಈಸ್ ಡಸಂಟ್ ಡಿಪೆಂಡ್ ಆನ್ ಇನ್ಕಮ್ ಲೆವೆಲ್ನ ಮೇಲೆ ಕನ್ಸಪ್ಷನ್ ಡಿಪೆಂಡ್ ಆಗ್ದಲೇ ಇರೋದನ್ನು ನಾವು ಆಟೋನಮಸ್ ಕನ್ಸಪ್ಷನ್ ಅಂತ ಹೇಳ್ತೀವಿ. ನಿಮಗೆ ಇನ್ಕಮ್ ಝೀರೋ ಇದ್ದರೂ ಅಥವಾ ಇನ್ಕಮ್ ಇಲ್ದಲ್ಲೇ ಮೈನಸ್ ಇದ್ದರೂ ನೀವು ಆಟೋನಮಸ್ ಕನ್ಸಪ್ಷನನ್ನು ಎಕ್ಸ್ಪೆಂಡಿಚರ್ ಮಾಡಲೇಬೇಕಾಗುತ್ತೆ. ಲೈಕ್ ಇಟ್ ಈಸ್ ದ ಅಮೌಂಟ್ ಆಫ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಅಟ್ ದ ಲೆವೆಲ್ ಆಫ್ ಝೀರೋ ಇನ್ಕಮ್ ಲೆವೆಲ್. ಸೊ ನಿಮ್ಗೆ ಇನ್ಕಮ್ ಇಲ್ಲ ಅಂದರೂ ಕನ್ಸಪ್ಷನ್ಗೋಸ್ಕರ ನೀವು ಖರ್ಚು ಮಾಡಲೇಬೇಕಾಗುತ್ತೆ. ಅದನ್ನು ನಾವು ಆಟೋನಮಸ್ ಕನ್ಸಪ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಿ ವೈ ಇಂಡ್ಯೂಸ್ಡ್ ಕನ್ಸಪ್ಷನ್ ಅಂತ ಹೇಳಿದ್ರೆ ಇಟ್ ಈಸ್ ಡಿಪೆಂಡ್ ಆನ್ ಇನ್ಕಮ್ ಲೆವೆಲ್. ಇನ್ಕಮ್ ಲೆವೆಲ್ನ ಮೇಲೆ ಡಿಪೆಂಡ್ ಆಗಿರೋದನ್ನು ನಾವು ಇಂಡ್ಯೂಸ್ ಕನ್ಸಪ್ಷನ್ ಅಂತ ಹೇಳ್ತೀವಿ. ಇನ್ಕಮ್ನ ಮೇಲೆ ಡಿಪೆಂಡ್ ಆಗ್ದಲೇ ಇರೋದನ್ನು ಆಟೋನಮಸ್ ಕನ್ಸಪ್ಷನ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇಲ್ಲಿ ಸಿ ಡ್ಯಾಶ್ ಅಂದರೆ ಆಟೋನಮಸ್ ಕನ್ಸಪ್ಷನ್ ಝೀರೋ, ನಿನ್ನ ಇನ್ಕಮ್ ಝೀರೋ ಇದ್ರೂ ಯು ಹ್ಯಾವ್ ಟು ಸ್ಪೆಂಡ್ ಸಮ್ ಮನಿ ಟು ಕನ್ಸಪ್ಷನ್ ಫಾರ್ ಯುವರ್ ಸೆಲ್ಫ್. ಆದರೆ ಇಂಡ್ಯೂಸ್ ಕನ್ಸಪ್ಷನ್ ಅಂತ ಹೇಳಿದ್ರೆ ನಿನ್ನ ಇನ್ಕಮ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇಂಡ್ಯೂಸ್ ಕನ್ಸಪ್ಷನು ಸಹ ಇನ್ಕ್ರೀಸ್ ಆಗುತ್ತೆ. ಓಕೆ, ಈ ಎರಡು ಪ್ಲಸ್ ಸಿ ಪ್ಲಸ್ ಬಿ ವೈ ಆದರೆ ಮಾತ್ರ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಆಗುತ್ತೆ.
ನಾವು ವಿ ವಿಲ್ ಕಮ್ ಟು ಬಿ ಆ್ಯಂಡ್ ಬಿ ವೈ. ಓಕೆ, ಸೊ ಬಿ ಅಂತ ಹೇಳಿದರೆ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ಸೊ ಕನ್ಸಪ್ಷನಲ್ಲಿ ಅಗೇನ್ 2 ಟೈಪ್ಸನ್ನು ನೋಡ್ತೀವಿ. ಒಂದು ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್, ಇನ್ನೊಂದು ಆವ್ರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ಸೊ ಇದನ್ನು ನೆಕ್ಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂತ ಹೇಳಿದ್ರೆ ದಿಟ್ ಈಸ್ ಅ ರೇಷ್ಯೋ. ಯಾವುದರ ರೇಷ್ಯೋ ಅಂತ ಹೇಳಿದರೆ ಇನ್ಕಮ್ ಮತ್ತು ಕನ್ಸಪ್ಷನ್ನ ರೇಷ್ಯೋ ಆಗಿರುತ್ತೆ. ಸೊ ಇಟ್ ಈಸ್ ರೆಫರ್ಸ್ ಟು ದ ರೇಷ್ಯೋ ಆಫ್ ಚೇಂಜ್ ಇನ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಟು ಚೇಂಜ್ ಇನ್ ಇನ್ಕಮ್. ಸೊ ಇನ್ಕಮಲ್ಲಿ ಚೇಂಜಸ್ ಆಗೋದ್ರಿಂದ ಕನ್ಸಪ್ಷನಲ್ಲಿ ಎಷ್ಟು ಚೇಂಜಸ್ ಆಯಿತು, ದಟ್ ಈಸ್ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ಸೊ ಇನ್ ಅದರ್ ವರ್ಡ್ಸಲ್ಲಿ ನಾವೇನು ಹೇಳ್ಬಿಟ್ಟು ಇಟ್ ಈಸ್ ದ ಚೇಂಜ್ ಇನ್ ಕನ್ಸಪ್ಷನ್ ಪರ್ ಯೂನಿಟ್ ಚೇಂಜ್ ಇನ್ ಇನ್ಕಮ್. ಸೊ 1 ಯೂನಿಟ್ ಇನ್ಕಮಲ್ಲಿ ಚೇಂಜಸ್ ಆಗಿದ್ದರಿಂದ ಮಾರ್ಜಿನಲ್ ಪ್ರೊಪೆನ್ಸಿಟಿಯಲ್ಲಿ ಎಷ್ಟು ಚೇಂಜಸ್ ಆಯಿತು. ಲೈಕ್ ಹೀಗೆ ಬರಿಬೋದು ನೀವು ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮನ್ನು. ಚೇಂಜ್ ಇನ್ ಕನ್ಸಪ್ಷನ್ ಡ್ಯೂ ಟು ಚೇಂಜ್ ಇನ್ ಇನ್ಕಮ್ ಡ್ಯೂ ಟು ಚೇಂಜ್ ಇನ್ ಕನ್ಸಪ್ಷನ್. ಸೊ 1 ಯೂನಿಟ್ change in income that leads to how many units change in consumption, that is called as marginal propensity to consume. ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ. ಸೊ ನೆಕ್ಸ್ಟು ನ್ಯಾಷನಲ್ ಇನ್ಕಮ್. ವೈ ಅಂತ ಹೇಳಿದ್ರೆ ನಾವು ನ್ಯಾಷನಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಸಮ್ ಆಫ್ ವೈ ಬದಲಿಗೆ ಐಯನ್ನು ಯೂಸ್ ಮಾಡ್ತಾರೆ, ಬಟ್ ನಾಟ್ ಇನ್ ದಿಸ್ ಕಾನ್ಸೆಪ್ಟ್. ಓಕೆ, ಸೊ ಐಯನ್ನು ಯೂಸ್ ಮಾಡ್ತಾರೆ, ಬಟ್ ನಾವು ಹೆಚ್ಚಾಗಿ ಯೂಸ್ ಮಾಡೋದು ವೈ ಅನ್ನೋ ನ್ಯಾಷನಲ್ ಇನ್ಕಮ್ಗೆ. ಸೊ ಈ ಒಂದು ಫಾರ್ಮುಲಾ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತಾ ನೆಕ್ಸ್ಟು ನಿಮ್ಗೆ ಆಗಲೇ ಹೇಳಿದೆ ಆಟೋನಮಸ್ ಕನ್ಸಪ್ಷನ್ ಅಂದ್ರೇನು, ಇಂಡ್ಯೂಸ್ ಕನ್ಸಪ್ಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಅಂತ ಹೇಳಿ. ಸೊ ಆಟೋನಮಸ್ ಕನ್ಸಪ್ಷನ್, ಸೊ ನಾವು ಅದನ್ನು ಸಿ ಬಾರ್ ಅಂತ ಬರಿತೀವಿ. ಇಂಡ್ಯೂಸ್ ಕನ್ಸಪ್ಷನನ್ನು ನಾವು ಬಿ ವೈ ಅಂತ ಬರಿತೀವಿ. ಓಕೆ, ಸೊ ಆಟೋನಮಸ್ ಕನ್ಸಪ್ಷನ್ ಇಟ್ ಈಸ್ ನಾಟ್ ಡಿಪೆಂಡ್ ಆನ್ ಇನ್ಕಮ್, ಇನ್ಕಮ್ನ ಮೇಲೆ ಡಿಪೆಂಡ್ ಆಗಲ್ಲ. ಓಕೆ, ಇಟ್ ಈಸ್ ಎ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ವಿಚ್ ಈಸ್ ಇಂಡಿಪೆಂಡೆಂಟ್ ಫ್ರಮ್ ದ ಇನ್ಕಮ್. ಸೊ ಇನ್ಕಮ್ಮಿಂದ ಅದು ಇಂಡಿಪೆಂಡೆಂಟ್ ಆಗಿರುತ್ತೆ. ವಿಚ್ ಈಸ್ ನಾಟ್ ಅಫೆಕ್ಟೆಡ್ ಬೈ ಚೇಂಜ್ ಇನ್ ದ ಇನ್ಕಮ್ ಲೆವೆಲ್. ಸೊ ಇನ್ಕಮ್ ಲೆವೆಲಲ್ಲಿ ಏನೇ ಚೇಂಜಸ್ ಆದರೂ ಆಟೋನಮಸ್ ಕನ್ಸಪ್ಷನಲ್ಲಿ ಚೇಂಜಸ್ ಆಗೋದೇ ಇಲ್ಲ, ಇದು ಇಂಡಿಪೆಂಡೆಂಟ್ ಆಗಿರುತ್ತೆ ಅಂತ. ಜಸ್ಟ್ ಹಾಗೆ ನಿಮಗೆ ತಮಾಷೆಗೆ ನೆನ್ಪಿಟ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ. ಸಿ ತಲೆ ಮೇಲೆ ಕಿರೀಟ ಇದೆ ಅಂತ ಹೇಳಿದ್ರೆ ಇನ್ಕಮ್ ಏನೇ ಚೇಂಜಸ್ ಮಾಡಿದ್ರು ಆಟೋನಮಸ್ ಕನ್ಸಪ್ಷನಲ್ಲಿ ಚೇಂಜಸ್ ಆಗೋದಿಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಓಕೆ ನೆಕ್ಸ್ಟು ಇಟ್ ಈಸ್ ರೆಫರ್ಸ್ ಟು ದ ಅಮೌಂಟ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ದಟ್ ಟೇಕ್ಸ್ ಪ್ಲೇಸ್ ವೆನ್ ಇನ್ಕಮ್ ಈಸ್ ಝೀರೋ. ಸೊ ಇನ್ಕಮ್ ಝೀರೋ ಇದ್ರೂ ಕನ್ಸಪ್ಷನ್ಗೆ ಖರ್ಚು ಮಾಡಲೇಬೇಕಾಗುತ್ತೆ, ಎಕ್ಸ್ಪೆಂಡಿಚರ್ ಆಗೇ ಆಗುತ್ತೆ, ದಟ್ ಈಸ್ ಆಟೋನಮಸ್ ಕನ್ಸಪ್ಷನ್. ಓಕೆ, ಸೊ ಈಗ ನೀನೇ ಒಬ್ಬ ಸ್ಟೂಡೆಂಟ್ಸು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಅಂದರೆ ನೀನೇನು ಇನ್ಕಮ್ ಮಾಡ್ತಾ ಇಲ್ಲ, ಬಟ್ ಆದರೆ ನಿಮ್ಮ ಕನ್ಸಪ್ಷನ್ ಏನು ಇಲ್ವಾ, ಇದೆ ಅಲ್ವಾ, ನಿಮ್ಮ ಕನ್ಸಪ್ಷನ್ ಇದೆ ಅಲ್ವಾ. ಸೊ ದಟ್ ಈಸ್ ಆಟೋನಮಸ್ ಕನ್ಸಪ್ಷನ್. ಓಕೆ, ಸೊ ಸಾಲ ಮಾಡಾದರೂ ಅವರು ಕನ್ಸಪ್ಷನ್ ಮಾಡಲೇಬೇಕಾಗತ್ತೆ. ಓಕೆ, ನೆಕ್ಸ್ಟು ಇಟ್ ಈಸ್ ಅಸ್ಯೂಮ್ ಟು ಬಿ ಪಾಸಿಟಿವ್. ಸೊ ಸಿ ಡ್ಯಾಶ್ ಅನ್ನೋದು ಯಾವಾಗಲೂ ಪಾಸಿಟಿವ್ ಆಗೇ ಇರುತ್ತೆ, ಮೈನಸ್ಗೆ ಹೋಗಲ್ಲ. ಲೈಕ್ -1000 ರೂಪೀಸ್ ಅಂತ ಅಲ್ಲ. ಓಕೆ, ಸೊ ಯಾವಾಗಲೂ ಪಾಸಿಟಿವ್ ಆಗೇ ಇರುತ್ತೆ ಅನ್ನೋದು ಆಟೋನಮಸ್ ಕನ್ಸಪ್ಷನ್ನ ಒಂದು ಅಸಂಪ್ಷನ್ ಆಗಿರುತ್ತೆ. ಸೊ ಆಟೋನಮಸ್ ಕನ್ಸಪ್ಷನ್ ಅಂದರೆ ಇಟ್ ಈಸ್ ನಾಟ್ ಡಿಪೆಂಡ್ ಆನ್ ಇನ್ಕಮ್ ವಿಚ್ ಈಸ್ ನಾಟ್ ಅಫೆಕ್ಟೆಡ್ ಬೈ ಚೇಂಜಸ್ ಇನ್ ದ ಇನ್ಕಮ್ ಲೆವೆಲ್. ಇನ್ಕಮ್ ಲೆವೆಲಲ್ಲಿ ಏನೇ ಚೇಂಜಸ್ ಆದರೂ ಕನ್ಸಪ್ಷನಲ್ಲಿ ಚೇಂಜಸ್ ಆಗ್ದಲೇ ಇರೋದು ಅಥವಾ ಅಫೆಕ್ಟ್ ಆಗ್ದಲೇ ಇರೋದೇ ಆಟೋನಮಸ್ ಕನ್ಸಪ್ಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇಂಡ್ಯೂಸ್ ಕನ್ಸಪ್ಷನ್, ಇಟ್ ಈಸ್ ಅಫೆಕ್ಟೆಡ್ ಬೈ ಚೇಂಜಸ್ ಇನ್ ದ ಲೆವೆಲ್ ಆಫ್ ಇನ್ಕಮ್. ಸೊ ಇದು ಚೇಂಜಸ್ ಆಗೋದಕ್ಕೆ ಚಾನ್ಸಸ್ ಇದೆ ಯಾವಾಗ ಇನ್ಕಮಲ್ಲಿ ಚೇಂಜಸ್ ಆದಾಗ. ಇಟ್ ಶೋಸ್ ದ ಡಿಪೆಂಡೆನ್ಸ್ ಆಫ್ ಕನ್ಸಪ್ಷನ್ ಆನ್ ಇನ್ಕಮ್. ಸೊ ಇದು ಯಾವುದ ಮೇಲೆ ಡಿಪೆಂಡ್ ಆಗಿದೆ, ಇನ್ಕಮ್ನ ಮೇಲೆ ಡಿಪೆಂಡ್ ಆಗಿರುವಂತಹ ಕನ್ಸಪ್ಷನ್ ಆಗಿರುತ್ತೆ. ಸೊ ನೀವು ನೆನ್ಪಿಟ್ಕೊಳ್ಳೋದಕ್ಕೆ ಇಲ್ಲಿ ನಾಟ್ ಡಿಪೆಂಡೆಂಟ್ ಆ್ಯಂಡ್ ಹಿಯರ್ ಇಟ್ ಈಸ್ ಡಿಪೆಂಡೆಡ್. ಸೊ ಈ ಥರ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ the induced consumption expenditure rise with the rise in income. ಸೊ induced consumption ಅನ್ನೋದು ಇನ್ಕಮಲ್ಲಿ ರೈಸಸ್ ಆದರೆ ಇನ್ಕಮಲ್ಲಿ ರೈಸ್ ಆಗೋದ್ರಿಂದ
ಈ ಇಂಡ್ಯೂಸ್ಡ್ ಕನ್ಸಪ್ಷನು ಸಹ ರೈಸ್ ಆಗುತ್ತೆ. ಓಕೆ, ದೆನ್ ದ ಪ್ರಪೋಸಿಷನ್ ಆಫ್ ದ ಇನ್ಕಮ್ ಇನ್ ವಿಚ್ ರೈಸ್ ಈಸ್ MPC-B. ಸೊ ಇದನ್ನು ನಾವು MPC-B ಅಂತ ಹೇಳ್ತೀವಿ ಅಂತ ನಾನು ನಿಮ್ಗೆ ಆಗಲೇ ಹೇಳಿದೆ. MPC ಅಂದ್ರೇನು, ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ಆಗಲೇ ಹೇಳಿದಾಗ ಇಲ್ಲಿ BY ಅಂತ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ B ಮತ್ತು Y ಬಗ್ಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. BY ಅಂತ ಹೇಳಿದ್ರೆ BY ಅಂತ ಹೇಳಿದ್ರೆ ಇಲ್ಲಿ MPC ಇನ್ಕಮಲ್ಲಿ ಚೇಂಜಸ್ ಆಗಿದ್ದರಿಂದ ಎಷ್ಟು ಪರ್ಸೆಂಟ್ ಅಥವಾ ಎಷ್ಟು ರೇಷಿಯೋ ಅಲ್ಲಿ ಕನ್ಸಪ್ಷನ್ ಎಕ್ಸ್ಪೆಂಡಿಚರಲ್ಲಿ ಚೇಂಜಸ್ ಆಯಿತು, ಇದನ್ನು ನಾವು MPC ಅಂತ ಹೇಳ್ತೀವಿ. ಓಕೆ, ಸೊ ದ ಪ್ರಪೋಸಿಷನ್ ಆಫ್ ಇನ್ಕಮ್ ಇನ್ ವಿಚ್ ಅಟ್ ರೈಸ್ ಇನ್ MPC, ದಟ್ ಈಸ್ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ಅರ್ಥ ಆಗಿದೆ ಅಲ್ಲ? ಸೊ ಒಂದು ಸಿಂಪಲಾಗಿ ಅರ್ಥ ಮಾಡ್ಕೊಬಿಡಿ. ಆಟೋನಮಸ್ ಕನ್ಸಪ್ಷನ್ that is not depend on or affected by the changes in the level of income, but induced consumption shows the dependence of consumption on income. Okay, so next, so ಇಲ್ಲಿ ಫಾರ್ಮುಲಾ ಇದೆ. ಏನು? ಟೋಟಲ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್. ಹೇಗೆ ಬರೀತೀರಾ? ಟೋಟಲ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ C' ಪ್ಲಸ್ BY. ಸೊ ಅಂತ ಹೇಳಿದ್ರೆ ಟೋಟಲ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್, ಆಟೋನಮಸ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಪ್ಲಸ್ ಇಂಡ್ಯೂಸ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್. ಈಸಿ. ಓಕೆ, ಸೊ ಅರ್ಥ ಆಗಿದೆ ಅಲ್ವಾ ಕನ್ಸಪ್ಷನ್ ಅಂದರೆ ಏನು? ಕನ್ಸಪ್ಷನ್ ಅಂತ ಹೇಳಿದ್ರೆ ಕನ್ಸಪ್ಷನ್ ಟೋಟಲ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ದಟ್ ಈಸ್ C' ಅಥವಾ C' ಪ್ಲಸ್ ಇಂಡ್ಯೂಸ್ಡ್ ಕನ್ಸಪ್ಷನ್. ಹೇಗೆ ಬರೀಬೇಕು? BY. ಸೊ BY that is also B means that is also MPC plus income. So it's C bar that is not depend on income level but BY that is depend on income level. ಸೊ ಇಷ್ಟೇ ಸಿಂಪಲ್ ಕನ್ಸಪ್ಷನ್ ಫಂಕ್ಷನ್ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಮೂವ್ ಮಾಡೋಣ ಫಾರ್ವರ್ಡ್. ಎಸ್, ಇಲ್ಲಿ ಒಂದು ಸಮ್ ಟು ಅಂಡರ್ಸ್ಟ್ಯಾಂಡ್ ಮೋರ್ ಬೆಟರ್. ಕನ್ಸಿಡರ್ ದ ಕನ್ಸಪ್ಷನ್ ಫಂಕ್ಷನ್ ಗಿವನ್ ಬೈ. ಈ ಒಂದು ಸಮ್ ನಿಮಗೆ ಬರ್ಬೋದು ಅಥವಾ ಇನ್ನು ಫ್ಯೂಚರ್ ನೀವು ಎಕನಾಮಿಕ್ಸನ್ನು ತೊಗೊಂಡಾಗ ಕಲಿಬೇಕು. ಇಲ್ಲ, ಈ ಕ್ವಶನ್ ಇದೆ ನಿಮಗೆ ಸೆಕೆಂಡ್ ಇಯರಲ್ಲಿ ಇದೆ. ಓಕೆ, ಸೊ ಇಲ್ಲಿ C ಈಕ್ವಲ್ಸ್ 100 ಪ್ಲಸ್ 0.8y ಅಂತ ಒಂದು ಕ್ವಶನನ್ನು ಕೊಟ್ಟಿದ್ದಾರೆ. ಇನ್ ದ ಎಬೋ ಟೇಬಲ್ ವೆನ್ ಇನ್ಕಮ್ ಈಸ್ 0, ಕನ್ಸಪ್ಷನ್ expenditure is 100, show the autonomous consumption equals 100. Okay, so as income increases, the consumption expenditure also increases, but as income increases, the consumption expenditure also increases, but the increase in consumption is less than increase in income. So ಏನಿದು? ಸೊ ಇಲ್ಲಿ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಗ್ತಾ ಇದೆ, ಬಟ್ ನಾಟ್ ಲೈಕ್ ಇನ್ಕಮ್ ಇನ್ಕ್ರೀಸಸ್. ಸೊ ಇನ್ಕಮ್ ಇನ್ಕ್ರೀಸ್ ಆಗ್ದಾಗೆ ಕನ್ಸಪ್ಷನ್ ಇನ್ಕ್ರೀಸ್ ಆಗ್ತಾ ಇಲ್ಲ, ಬಟ್ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಸೊ ಫಸ್ಟ್ ಡೇಟಾ ನೋಡೋಣ. ಸೊ 0 ಇನ್ಕಮ್ ಇದೆ ಆ್ಯಂಡ್ ಇಲ್ಲಿ ಕನ್ಸಪ್ಷನ್ 100 ಇದೆ. ಇದನ್ನು ನಾವೇನಂತ ಹೇಳ್ತೀವಿ? ಇನ್ಕಮ್ ಇಲ್ಲ ಅಂದರೂ ಕನ್ಸಪ್ಷನ್ ಆಗ್ತಾ ಇದೆ, ದಟ್ ಈಸ್ C'. ಹೌದಲ್ವಾ? ಆಟೋನಮಸ್ ಕನ್ಸಪ್ಷನ್. ಸೊ ನೋ ಚೇಂಜಸ್ ಇನ್ ವೈ. ಓಕೆ, MPCನೂ ಸಹ ಇಲ್ಲ. ಸೊ ನೆಕ್ಸ್ಟು ಇನ್ಕಮ್ ಏನಾಯಿತು ನಿಮಗೆ? 0ಇಂದ 100ಗೆ ಇನ್ಕ್ರೀಸ್ ಆಯಿತು ಆ್ಯಂಡ್ ಕನ್ಸಪ್ಷನು ಸಹ 100ಇಂದ 180ಗೆ ಇನ್ಕ್ರೀಸ್ ಆಗಿದೆ. ಸೊ ಇಲ್ಲಿ ಚೇಂಜಸ್ ಇನ್ ಇನ್ಕಮ್ ಎಷ್ಟು? 100. ಚೇಂಜಸ್ ಇನ್ ಕನ್ಸಪ್ಷನ್ ಎಷ್ಟು? 100ಇಂದ 80ಗೆ ಚೇಂಜಸ್ ಆಯಿತು, 80. ಓಕೆ, ಸೊ ಇದನ್ನು ನೀವು ರೇಷಿಯೋವನ್ನು ಚೆಕ್ ಮಾಡಿದಾಗ ನಿಮಗೆ 0.8 ಸಿಗುತ್ತೆ. 0.8 ಇಟ್ ಈಸ್ MPC, marginal propensity to consume. So due to change in income, change in consumption ಅನ್ನು ನಾವು MPC ಅಂತ ಹೇಳ್ತೀವಿ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಇನ್ಕಮ್ ಡಿವೈಡೆಡ್ ಬೈ ಚೇಂಜ್ ಇನ್ ಕನ್ಸಪ್ಷನ್ ಡಿವೈಡೆಡ್ ಬೈ ಚೇಂಜ್ ಇನ್ ಇನ್ಕಮ್. ಸೊ ಇನ್ಕಮ್ ಎಷ್ಟಾಗಿದೆ? 100 ಚೇಂಜಸ್ ಆಯಿತು. ಕನ್ಸಪ್ಷನ್ ಎಷ್ಟು ಚೇಂಜಸ್ ಆಗಿದೆ? 80 ಆಗಿದೆ. 8ರಿಂದ 80 ಆಗಿದೆ. ಓಕೆ, ಅರ್ಥ ಆಗ್ತಾ ಇದೆ ಅನ್ಕೋತಾ ಇದ್ದೀನಿ. ಸೊ ನೆಕ್ಸ್ಟು ಇನ್ಕಮ್ 100 ರೂಪೀಸಿಂದ 200 ರೂಪೀಸ್ಗೆ ಚೇಂಜ್ ಆಗಿದೆ, ರೈಟ್? ಆ್ಯಂಡ್ ದಟ್ ಈಸ್ ಆಲ್ಸೋ ಚೇಂಜ್ ಇನ್
ಕನ್ಸಪ್ಷನ್ ಎಷ್ಟು 60 ರುಪೀಸ್, 60 ರುಪೀಸಾ, ಸೊ 80 ರುಪೀಸ್ ಚೇಂಜಸ್ ಆಗಿದೆ. ಸೊ ಇಲ್ಲಿ ಇನ್ಕಮ್ ಎಷ್ಟು ಚೇಂಜಸ್ ಆಯಿತು 100 ರುಪೀಸ್ ಆ್ಯಂಡ್ ಕನ್ಸಪ್ಷನ್ ಎಷ್ಟು ಚೇಂಜಸ್ ಆಯಿತು 80 ರುಪೀಸ್. ಸೊ ಇದರ ಒಂದು MPC ಎಷ್ಟು 0.8. ನೆಕ್ಸ್ಟ್ ಇನ್ಕಮ್ 100 ರುಪೀಸ್. ಸೊ ಹೀಗೆ ಇನ್ಕಮ್ ಹೆಚ್ಚಾಗ್ತಾ ಕನ್ಸಪ್ಷನು ಸಹ ಹೆಚ್ಚಾಗ್ತಾ ಇದೆ, ಬಟ್ ನಾಟ್ ಇನ್ ಸೇಮ್ ಆ್ಯಸ್ ಇನ್ಕಮ್. ಸೊ ಇಲ್ಲಿ ಇನ್ಕಮ್ 100 ರುಪೀಸ್ ಚೇಂಜಸ್ ಆದರೂ ನಿಮ್ಮ ಕನ್ಸಪ್ಷನ್ ಜಸ್ಟ್ 80 ರುಪೀಸ್ ಮಾತ್ರ ಚೇಂಜಸ್ ಆಗ್ತಾ ಇದೆ. ಓಕೆ, ಎರಡು ಸೇಮ್ ರೇಷಿಯೋಲಿ ಚೇಂಜಸ್ ಆಗ್ತಾ ಇಲ್ಲ. ಸೊ ಅದನ್ನೇ ನಾನು ಮುಂಚೆ ಇಲ್ಲಿ ಹೇಳಿದ್ದೆ ನಿಮಗೆ ಏನಂತ, ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಆಲ್ಸೋ ಇನ್ಕ್ರೀಸ್ ಬಟ್ ಇನ್ಕ್ರೀಸ್ ಇನ್ ಕನ್ಸಪ್ಷನ್ ಲೆಸ್ ದ್ಯಾನ್ ಇನ್ಕ್ರೀಸ್ ಇನ್ ಇನ್ಕಮ್. ಇನ್ಕಮ್ ಇನ್ಕ್ರೀಸ್ ಆಗಿದ್ದಕ್ಕಿಂತ ಕಡಿಮೆ ಕನ್ಸಪ್ಷನಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ರೈಟ್, ವಿತ್ ನಾವು ನಂಬರಲ್ಲಿ ನಾವು ನೋಡಿದ್ವಿ. ಎ ರುಪಿ ಇನ್ಕ್ರೀಸ್ ಇನ್ ಇನ್ಕಮ್ ಕಾಸಸ್ ಲೆಸ್ ದ್ಯಾನ್ ಎ ರುಪಿ ಇನ್ಕ್ರೀಸಸ್ ಇನ್ ಕನ್ಸಪ್ಷನ್. ಸೊ ಇನ್ ದಿಸ್ ಎಬೋ ಟೇಬಲ್ ಟೈಮ್ income increases by 100 rupees and consumption expenditure increases by just 80 rupees. Okay, so ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ. ನೆಕ್ಸ್ಟ್, ದ ರೇಟ್ ಆಫ್ ಚೇಂಜ್ ಇನ್ ಕನ್ಸಪ್ಷನ್ ಪರ್ ಯೂನಿಟ್ ಚೇಂಜ್ ಇನ್ ಇನ್ಕಮ್ ಆಲ್ಸೋ ನೋನ್ ಆಸ್ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ನಾನು ಆಗಲೇ ಹೇಳಿದೆ ಏನಂತ. ಸೊ ಚೇಂಜ್ ಇನ್ income due to change in consumption. The rate of change in consumption per unit change in income, it is also called as marginal propensity to consume, that is MPC. and ನಾವು ಅದನ್ನು ಹೀಗೆ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಕ್ಲಿಯರ್? ಇನ್ಕಮಲ್ಲಿ ಚೇಂಜಸ್ ಆಗಿದ್ದರಿಂದ ಕನ್ಸಪ್ಷನಲ್ಲಿ ಎಷ್ಟು ಚೇಂಜ್ ಆಯಿತು ಅದರ ರೇಷಿಯೋವನ್ನು ನಾವು MPC ಅಂತ ಹೇಳ್ತೀವಿ. ಸೊ MPC ಪ್ಲಸ್ ಇನ್ಕಮನ್ನು ಮಾಡಿದಾಗ ನಮಗೆ ಏನು ಸಿಗ್ತದೆ, ಇಂಡ್ಯೂಸ್ಡ್ ಕನ್ಸಪ್ಷನ್ BY, ಇಂಡ್ಯೂಸ್ಡ್ ಕನ್ಸಪ್ಷನ್ ಸಿಗುತ್ತೆ. ಪ್ಲಸ್ ಆಟೋನಮಸ್ ಕನ್ಸಪ್ಷನ್ ಏನಿತ್ತು, ಎರಡನ್ನು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಸಿಗುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ಕನ್ಫ್ಯೂಸ್ ಆಗಬೇಡಿ. ಸೊ ಇಲ್ಲಿ ಏನು ಹೇಳಿದೆ, MPC. ಸೊ MPC ಎಷ್ಟಿದೆ ಪ್ಲಸ್ ಅದರ ಇನ್ಕಮ್, ಇದನ್ನು ನಾವು ಟೋಟಲ್ ಆಗಿ BY ಅಂತ ಹೇಳ್ತೀವಿ, ದಟ್ ಈಸ್ ನೋನ್ ಆ್ಯಸ್ ಇಂಡ್ಯೂಸ್ ಕನ್ಸಪ್ಷನ್. ರೈಟ್, ಪ್ಲಸ್ ಆಟೋನಮಸ್ ಕನ್ಸಪ್ಷನ್ ಎಷ್ಟು 100, ದಟ್ ಈಸ್ ನೋನ್ ಆ್ಯಸ್ ಟೋಟಲ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಇನ್ ಆನ್ ಎಕಾನಮಿ. ಅರ್ಥ ಆಗಿದೆ ಅಲ್ಲ? ಸೊ ಎಸ್, ಲೆಟ್ಸ್ ಮೂವ್ ಫಾರ್ವರ್ಡ್. ಓಕೆ, ಸೊ ಇದನ್ನು ನಾವು ಒಂದು ಡಯಾಗ್ರಾಮ್ ಮೂಲಕ ಎಕ್ಸ್ಪ್ಲೈನ್ ಮಾಡ್ಬೋದು, ತುಂಬ ಈಸಿ ಇದು. ಸೊ ಇಲ್ಲಿ ನಾವೇನು 45 ಡಿಗ್ರಿ ಒಂದು ಕರ್ವನ್ನು ಡ್ರಾ ಮಾಡಿದ್ದೀವಿ, ಇದು ದಟ್ ಈಸ್ ಇನ್ಕಮ್, ನ್ಯಾಷನಲ್ ಇನ್ಕಮ್. ಸೊ ಇದು ಈ ಕರ್ವ್ ಹೀಗೆ ಇರುತ್ತೆ ಈ ಚಾಪ್ಟ್ರಲ್ಲಿ. ಸೊ ಇದನ್ನು ನಾವು 45 ಡಿಗ್ರಿಗೆ ಡ್ರಾ ಮಾಡಿರ್ತೀವಿ, ದಟ್ ಈಸ್ ನ್ಯಾಷನಲ್ ಇನ್ಕಮ್. ಓಕೆ, ಸೊ ಹಿಯರ್ ಓಕೆ, ಫಿಗರ್ ಶೋಸ್ ದ ಗ್ರಾಫ್ ಆಫ್ ಕನ್ಸಪ್ಷನ್ ಫಂಕ್ಷನ್. ಯಾವುದು ಕನ್ಸಪ್ಷನ್ ಫಂಕ್ಷನಲ್ಲಿ, ವೆಯ್ಟ್ ಅ ಮಿನಿಟ್, ಟೋಟಲ್ ಕನ್ಸಪ್ಷನ್ ಆಗಲೇ ಹೇಳಿದಾಗೆ C ಈಕ್ವಲ್ಸ್ 100 ಅಂದರೆ ಯಾವುದು, ಎಸ್ ಆಟೋನಮಸ್ ಕನ್ಸಪ್ಷನ್ C ಡ್ಯಾಶ್ ಪ್ಲಸ್ ಇಲ್ಲಿ 0.AY ಅಂತ ಇದೆ, 0.M ಅದು ಏನಾಗಿರುತ್ತೆ MPC ಅಂತ ಹೇಳಿದೆ. Y ಇನ್ಕಮ್, ನಾವು ಅದನ್ನು ಏನು ಬರಿಬೋದು, BY ಅಂತ ಬರಿಬೋದು, ಹೌದಲ್ವಾ? ಸೊ ಈಸಿ ಇದು. ಸೊ ಇನ್ನೊಂದ್ಸಲ ಹೇಳ್ತೀನಿ ನೋಡ್ಕೊಳ್ಳಿ. ಸೊ ಇಲ್ಲಿ ಶೋಸ್ ದ ಗ್ರಾಫ್ ಆಫ್ ಕನ್ಸಪ್ಷನ್ ಫಂಕ್ಷನ್ ಹೇಗೆ ಕೊಟ್ಟಿದ್ದಾರೆ, ಗ್ರಾಫಲ್ಲಿ ಕನ್ಸಪ್ಷನ್ ಫಂಕ್ಷನ್ C ಟೋಟಲ್ ಕನ್ಸಪ್ಷನ್ ಇನ್ ಎನ್ ಎಕನಾಮಿ ಈಕ್ವಲ್ಸ್ 100 ಅಂತ ಹೇಳಿದ್ರೆ, ಬೇಕಾದ್ರೆ ಇಲ್ಲಿ ಮತ್ತೆ ನೋಡಿ 100 ನಾನು ಆಗಲೇ ಹೇಳಿದೆ 100 ಅಂತ ಹೇಳಿದ್ರೆ ಬಿಫೋರ್ ಇನ್ಕಮ್ 0 ಲೆವೆಲ್ ಇದ್ದಾಗಲೂ ಇರುವಂತಹ ಇನ್ಕಮ್, ಸಾರಿ ಎಕ್ಸ್ಪೆಂಡಿಚರ್, ಅದು ಕನ್ಸಪ್ಷನ್ ಎಕ್ಸ್ಪೆಂಡಿಚರ್, ದಟ್ ಈಸ್ C ಡ್ಯಾಶ್ ಅಂತ ನಾವು ಹೇಳ್ತೀವಿ. ರೈಟ್, ಸೊ 100 ಮೇಲೆ ಬೇಕಾದ್ರೆ C ಡ್ಯಾಶ್ ಅಂತ ಬರ್ಕೋಬೋದು, ಪ್ಲಸ್ 0.8Y. ಸೊ Y ಅಂದರೆ ಇನ್ಕಮ್, ಅದನ್ನು Y ಅಂತ ಬರೆದೆ. ನೆಕ್ಸ್ಟ್ 0.8 ಅನ್ನೋದು MPC. ಸೊ ನಾವಿಲ್ಲಿ ಅದನ್ನು B ಅಂತ ಬರ್ತೀವಿ. BY ಅಂತ ಹೇಳಿದ್ರೆ ಟೋಟಲ್ ಆಗಿ B ಇಂಟು Y ಅಂತ ಹೇಳಿದ್ರೆ ದಟ್ ಈಸ್ ಏನು, ಇಂಡ್ಯೂಸ್ಡ್ ಕನ್ಸಪ್ಷನ್. ಓಕೆ, ಸೊ ಡೌಟ್ ಇಲ್ಲ ಅಲ್ವಾ? ಸೊ ಈ ಡೌಟ್ ಕ್ಲಿಯರ್ ಮಾಡ್ತಾ ಲೆಟ್ಸ್ ಮೂವ್ ಆನ್.
To understand figure, we draw a 45-degree line from the origin. So origin ಆಗಿ 45 ಒಂದು ಲೈನನ್ನು ಡ್ರಾ ಮಾಡಿದ್ವಿ, that is income. Since the vertical and horizontal axis have same scale, the 45-degree line as ಇಲ್ಲೂ ಮತ್ತು ಇದು ಎರಡೂ 45-degree ಆ್ಯಂಗಲಲ್ಲೇ ಇರುತ್ತೆ, has property that at any point on it, the distance up from the horizontal axis, which is consumption expenditure, exactly equal to the distance across from the vertical axis, which is income. ಸೊ ಇವೆರಡರನ್ನು ಡಿವೈಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಇದು ಸಹ 45 ಡಿಗ್ರಿ. ಸೊ ಇಲ್ಲಿ ನೀವು ನೋಡ್ಬೋದು ಇದು 45 ಡಿಗ್ರಿ ಆ್ಯಂಡ್ ಹಿಯರ್ ಉಲ್ಟಾ ಮಾಡಿದ್ರೂ ಇದು ಸಹ 45 ಡಿಗ್ರಿ. ಸೊ ಈ ಡಿಸ್ಟೆನ್ಸ್ ಏನಿರುತ್ತೆ ಕನ್ಸಪ್ಷನ್ಗೂ ಆ್ಯಂಡ್ ಇನ್ಕಮ್ಗೂ, ಕನ್ಸಪ್ಷನ್ ಮತ್ತು ಇನ್ಕಮ್ಗೂ ಕರೆಕ್ಟಾಗಿ 45 ಡಿಗ್ರಿ ಬರೋ ಹಾಗೆ ನಾವು ಡ್ರಾವನ್ನು ಈಕ್ವಲ್ ಆಗಿ ಏನು ಮಾಡ್ತೀವಿ, ಎಕ್ಸ್ಪೆಂಡಿಚರ್ ಮತ್ತು ಇನ್ಕಮನ್ನು ಈಕ್ವಲ್ ಆಗಿ ಡಿಸ್ಟೆನ್ಸನ್ನು ನೋಡ್ತೀವಿ. ಓಕೆ, ದಸ್ at any point on 45-degree line, consumption expenditure exactly the equal to the income. ಸೊ ಈ ಒಂದು ವೆಯ್ಟ್ ಕಾಣ್ತಲ್ಲ, ಸೊ ಈಗ ಇನ್ಕಮ್ ಬ್ಲೂ ಕಲರ್ ಲೈನ್ ಇರೋದು ದಟ್ ಈಸ್ ಇನ್ಕಮ್ ಕರ್ವ್. ಸೊ ವಿ ಆರ್ ಟಾಕಿಂಗ್ ಅಬೌಟ್ ಹಿಯರ್ ನಾವು ಕನ್ಸಪ್ಷನ್ ಕರ್ವ್. ಇಲ್ಲಿ ಏನಂತ ಇದೆ, ದ 45-degree ಲೈನ್ ದೇರ್ ಫಾರ್ ಸ್ಪೆಂಡಿಂಗ್, ಒಂದು ನಿಮಿಷ, the 45-degree line therefore tells where consumption spending is equal to greater or less than level of income. ಸೊ ಕನ್ಸಪ್ಷನ್ ಸ್ಪೆಂಡಿಂಗ್ ಏನಾಗ್ತಾ ಇರುತ್ತೆ ಈ ಒಂದು ಲೈನ್ನ ಮೇಲೆ, ರೆಡ್ ಲೈನ್ನ ಮೇಲೆ ಯಾವುದೇ ಒಂದು ಪಾಯಿಂಟಲ್ಲಿ ಅವರು ಖರ್ಚು ಮಾಡಿದಾಗ ಅದು ಈಕ್ವಲ್ ಆಗೇ ಇರುತ್ತೆ ಇನ್ಕಮ್ ಮತ್ತು ಕನ್ಸಪ್ಷನ್ಗೆ ಅಂತ. ಓಕೆ, ಸೊ ದಿಸ್ ಈಸ್ ಎಕ್ಸ್ಪ್ಲನೇಷನ್ ಆಫ್ ಕನ್ಸಪ್ಷನ್ ಕರ್ವ್. ಸೊ ಇನ್ನು ಡೀಟೇಲ್ ಆಗಿ ಹೇಳ್ಬೋದು ಅಂತ ಹೇಳಿದ್ರೆ, ಫಸ್ಟ್ ನಾವು ವೈ ಆಕ್ಸಿಸಲ್ಲಿ ಆಲ್ರೆಡಿ ಇನ್ಕಮನ್ನು, ಹಾಗೆ ಓ ವೈಯಲ್ಲಿ ಕನ್ಸಪ್ಷನ್ ಎಕ್ಸ್ಪೆಂಡಿಚರನ್ನು ಮೆಷರ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಒನ್ ಈಸ್ ಇನ್ಕಮ್ ಕರ್ವ್ ಆ್ಯಂಡ್ ದಿಸ್ ಒನ್ ಈಸ್ ಕನ್ಸಪ್ಷನ್ ಕರ್ವ್. ಸೊ ಇಲ್ಲಿ 45 ಡಿಗ್ರಿಗೆ ಡ್ರಾ ಮಾಡಿರೋದು ಇನ್ಕಮ್ ಕರ್ವ್ ಆಗಿರುತ್ತೆ. ಸೊ ಈ ಇನ್ಕಮ್ ಕರ್ವ್ ಅನ್ನೋದು ಇನ್ಕಮ್ ಮತ್ತು ಕನ್ಸಪ್ಷನನ್ನು ಕರೆಕ್ಟಾಗಿ ಈಕ್ವಲ್ ಆಗಿ ಡಿವೈಡ್ ಆಗಿರುತ್ತೆ. ಆ್ಯಂಡ್ ಈ 45 ಡಿಗ್ರಿ ಕರ್ವ್ ಮೇಲೆ ಯಾವುದೇ ಒಂದು ಪಾಯಿಂಟ್ಸ್ ಅಥವಾ any points on the 45 degree line, consumption expenditure exactly to equal to the income. So income and consumption ಎರಡು ಈಕ್ವಲ್ ಆಗಿರುತ್ತೆ ವೆನ್ ಈ ಪಾಯಿಂಟ್ಗಳು 45 ಡಿಗ್ರಿ ಲೈನ್ ಮೇಲೆ ಇದ್ದಂತಹ ಯಾವುದೇ ಪಾಯಿಂಟ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಓಕೆ, ಸೊ ಎಮ್ ಪಿ ಸಿ ಅಗೈನ್ ಇಲ್ಲಿರೋದೆ ಎಮ್ ಪಿ ಸಿ ಅಂತ ಹೇಳಿದ್ರೆ ಚೇಂಜ್ ಇನ್ ಸಿ ವೈ ಡಿವೈಡೆಡ್ ಬೈ ಚೇಂಜ್ ಇನ್ ವೈ. 80 ಇದೆ ಆ್ಯಂಡ್ 100. ಓಕೆ, ಇದನ್ನು ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಏನಿದೆ ಡಯಾಗ್ರಾಮಲ್ಲಿ ಅಂತ ಹೇಳಿದಾಗ, ದ ಕನ್ಸಪ್ಷನ್ ಕರ್ವ್ ಸ್ಟಾರ್ಟ್ ಫ್ರಮ್ ದ ಪಾಸಿಟಿವ್ ಪಾಯಿಂಟ್ ಆನ್ ವೈ ಆಕ್ಸಿಸ್ ಶೋಸ್ ದಟ್ ಈಕ್ವಲ್ ಟು 100 ಇನ್ ಅ ಡಯಾಗ್ರಾಮ್ ಆಸ್ ಸಿ ಡ್ಯಾಶ್ ಅಂತ ಹೇಳಿದ್ರೆ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ವೆನ್ ಇನ್ಕಮ್ ಇಸ್ 0. ಸೊ ನಾವಿಲ್ಲಿ ಇನ್ಕಮ್ ಡಯಾಗ್ರಾಮನ್ನು ನೋಡಿದಾಗ ಕನ್ಸಪ್ಷನ್ ಫಂಕ್ಷನ್ ಏನಿದೆ ಅಥವಾ ಕನ್ಸಪ್ಷನ್ ಕರ್ವ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಬಿಫೋರ್ 100. ಸೊ 100 ಸ್ಟಾರ್ಟ್ ಆಗೋದಕ್ಕೂ ಮುಂಚೆಯಿಂದನೇ ಕನ್ಸಪ್ಷನ್ ಇರೋದ್ರಿಂದ, ಸೊ ಲೈಕ್ ಕರ್ವ್ ಹೀಗಿರಬೇಕು, ಇದು 100, ಬಟ್ ಕನ್ಸಪ್ಷನ್ ಕರ್ವ್ ಸ್ಟಾರ್ಟ್ ಲೈಕ್ ದಿಸ್. ಓಕೆ, ಸೊ 100 ಲೆವೆಲ್ ಇನ್ಕಮ್ ಬರೋದಕ್ಕೂ ಮುಂಚೆನೇ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಆಗ್ತಾ ಇದೆ. ಓಕೆ, ಸೊ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಆಗ್ತಾ ಇದೆ, ದಟ್ ಈಸ್ ಸಿ ಡ್ಯಾಶ್ ಆಟೋನಮಸ್ ಕನ್ಸಪ್ಷನ್. ನಿನ್ನ ಹತ್ರ ಇನ್ಕಮ್ ಇಲ್ಲ ಅಂದರೆ ಯು ಹ್ಯಾವ್ ಟು ಸ್ಪೆಂಡ್ ಸಮ್ ಮನಿ ಟು ಕನ್ಸಪ್ಷನ್. ಸೊ ದಟ್ ಈಸ್ autonomous consumption, already ಹೇಳಿದ್ದೀನಿ. ಓಕೆ, ಸೊ ದೆನ್ ವೆನ್ ದ ಕನ್ಸಪ್ಷನ್ ಕರ್ವ್ ಲೇಸ್ ಬಿಟ್ವೀನ್ above the 45 degree line, consumption is greater than the income. At the each income at each level of income, this means that there is a saving. So at points to the left of B in the diagram. ಸೊ ನಾವಿಲ್ಲಿ ಈ ಡಯಾಗ್ರಾಮಲ್ಲಿ ಅಬ್ಸರ್ವ್ ಮಾಡೋಣ. ಸೊ ಈ ಡಯಾಗ್ರಾಮಲ್ಲಿ ನೀವು ನೋಡ್ಬೋದು. ಸೊ ವೆಯ್ಟ್ ಅ ಮಿನಿಟ್.
ಎಸ್. ಸೊ ಇದು ಕನ್ಸಪ್ಷನ್ ಕರ್ವ್ 0ಇಂದನೇ ಸ್ಟಾರ್ಟ್ ಆಗಬೇಕು. ಸೊ ಈಗ ಸ್ಟಾರ್ಟ್ ಆಗಿರೋದು ದಿಸ್ ಈಸ್ ಆಟೋನಮಸ್ ಕನ್ಸಪ್ಷನ್. ಸೊ ಇದಾದಮೇಲೆ ಸೊ ಇಲ್ಲಿ ಏನಿದೆ, ಈ ಪಾರ್ಟ್ ಏನಿದೆ, ನಾನೀಗೇನು ಕಲರ್ ಮಾಡ್ತಾ ಇದ್ದೀನಲ್ಲ, ಈ ಪಾರ್ಟ್ ಅವೆರಡರ ನಡುವೆ ಇರುವಂತಹ ಡಿಫ್ರೆನ್ಸಸ್. ಸೊ ಇಲ್ಲಿ ಕನ್ಸಪ್ಷನ್ ಕರ್ವ್ ಕಡಿಮೆ ಆಗಿದೆ ಆ್ಯಂಡ್ ಇನ್ಕಮ್ ಲೆವೆಲ್ ಜಾಸ್ತಿ ಇದೆ. ಈ ಪಾರ್ಟನ್ನು ನಾವು ಏನಂತ ಹೇಳ್ತೀವಿ, ಸೇವಿಂಗ್ಸ್ ಅಂತ ಹೇಳ್ತೀವಿ. ದಿಸ್ ಪಾರ್ಟ್ ಈಸ್ ಸೇವಿಂಗ್ಸ್. ಯಾಕೆ? ಸೊ ನಮ್ಮ ಇನ್ಕಮ್ ಇನ್ಕ್ರೀಸ್ ಆದಾಗೆ ಕನ್ಸಪ್ಷನ್ ಇನ್ಕ್ರೀಸ್ ಆಗಿಲ್ಲ. ವೆನ್ ವಿ ಆಲ್ರೆಡಿ ಅಬ್ಸರ್ವ್ ಇನ್ ಟೇಬಲಲ್ಲಿ ಅಬ್ಸರ್ವ್ ಮಾಡಿದ್ದೀವಿ. ಸೊ ಇನ್ಕಮ್ ಲೆವೆಲ್ 100 ಆಗ್ತಾಯಿತ್ತು, ಬಟ್ ಕನ್ಸಪ್ಷನ್ ಲೆವೆಲ್ 80 ಇತ್ತು. 100 ಇನ್ಕ್ರೀಸ್ ಆದರೂ ಕನ್ಸಪ್ಷನ್ 80 ಇತ್ತು. ಹಾಗಿದ್ರೆ ಈ 20 ರೂಪೀಸ್ ಏನು, ದಟ್ ಈಸ್ ಸೇವಿಂಗ್ಸ್. ಸೊ ಇಲ್ಲಿ ಈ ಪಾರ್ಟಲ್ಲಿ ಡಿಸ್ಸೇವಿಂಗ್ಸ್ ಇದೆ ಆ್ಯಂಡ್ ಈ ಪಾರ್ಟಲ್ಲಿ ಸೇವಿಂಗ್ಸ್ ಆಗ್ತಾ ಇದೆ ಅಂತ ಈ ಒಂದು ಲೈನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಡಿಸ್ಸೇವಿಂಗ್ ಇಂಪ್ಲೈಸ್ ದಟ್ ಹೌಸ್ ಹೋಲ್ಡ್ ವಿಲ್ ಬಿ ಐದರ್ ಯೂಸ್ ದೇರ್ ಪಾಸ್ಟ್ ಸೇವಿಂಗ್ಸ್ ಆರ್ ಲಿಕ್ವಿಡ್ ದೇರ್ ಅಸೆಟ್ಸ್ ಆರ್ ಬಾರೋ ಫೈನಾನ್ಸ್ ದ ಕನ್ಸಪ್ಷನ್ ಆ್ಯಂಡ್ ಎಬೋವ್ ದ ಲೆವೆಲ್ ಇನ್ಕಮ್. ಸೊ ಈ ಏನು ಪಾರ್ಟ್ ಇದೆ ಅಲ್ಲ, ಜಸ್ಟ್ ನಾನು ಈಗೇನು ಡ್ರಾ ಮಾಡಿದೆ. ಸೊ ಈ ಪಾರ್ಟ್ ಏನಿದೆ, ಕನ್ಸಪ್ಷನ್ಗಿಂತ ಇನ್ಕಮ್ಗಿಂತ ಕನ್ಸಪ್ಷನ್ನೇ ಜಾಸ್ತಿ ಇದೆ. ಸೊ ಅಂಥ ಟೈಮಲ್ಲಿ ಕನ್ಸಪ್ಷನ್ಗೆ ದುಡ್ಡು ಎಲ್ಲಿ ಬರ್ತಾಯಿತ್ತು, ಅವರ ಹಳೆಯ ಸೇವಿಂಗ್ಸ್ ಆಗಿರ್ಬೋದು ಅಥವಾ ಫೈನಾನ್ಸ್ ಮಾಡಿ ಅವರು ಖರ್ಚು ಮಾಡ್ತಾ ಇರ್ಬೋದು ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ಪಾರ್ಟ್ 2. ಸೊ ನಾನು ಆಗಲೇ ಏನು ಹೇಳಿದೆ, ದಟ್ ಬ್ರೇಕ್ ಇವೆನ್ ಪಾಯಿಂಟ್ ಆದಮೇಲೆ ಓಕೆ ದ ಪಾಯಿಂಟ್ ವೇರ್ ಕನ್ಸಪ್ಷನ್ ಫಂಕ್ಷನ್ ಅಕ್ರಾಸ್ 45 ಡಿಗ್ರಿ ಲೈನ್, ದ ಲೆವೆಲ್ ಆಫ್ ಕನ್ಸಪ್ಷನ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದ ಲೆವೆಲ್ ಆಫ್ ಇನ್ಕಮ್ ಆ್ಯಂಡ್ ಸೇವಿಂಗ್ಸ್ ಈಸ್ 0. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಸ್, ಸೊ ಇಲ್ಲಿ ಬ್ರೇಕ್ ಈವನ್ ಪಾಯಿಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, ಸೊ ಈಗ ಅಫ್ಕೋರ್ಸ್ ಇನ್ಕಮ್ ಕಡಿಮೆ ಇದೆ, ಕನ್ಸಪ್ಷನ್ ಜಾಸ್ತಿ ಇದೆ. ಸೊ ಆ ಒಂದು ಪಾಯಿಂಟ್ ಒಂದಷ್ಟು ಟೈಮ್ವರೆಗೂ ಮೂವ್ ಆಗಿ ನೆಕ್ಸ್ಟ್ ಒಂದು ಪಾಯಿಂಟ್ ಬಿ ಪಾಯಿಂಟಲ್ಲಿ ಏನಾಗ್ತಾ ಇದೆ, ಎರಡು ಈಕ್ವಲ್ ಆಗ್ತಾ ಇದೆ. ಇನ್ಕಮ್ ದಟ್ ಈಸ್ ಈಕ್ವಲ್ಸ್ ಟು ಕನ್ಸಪ್ಷನ್. ಸೊ ಎರಡು ಈಕ್ವಲ್ ಆದಾಗ ಇಲ್ಲಿ ಸೇವಿಂಗ್ಸ್ ಅನ್ನೋದು 0 ಇರುತ್ತೆ. ಬಿಫೋರ್ ದಟ್ ಡಿಸ್ಸೇವಿಂಗ್ಸ್ ಅಂತ ನಾನು ಹೇಳಿದೆ. ಸೊ ಡಿಸ್ಸೇವಿಂಗ್ ಅಂತ ಹೇಳಿದ್ರೆ ಸೇವಿಂಗ್ಸೇ ಇಲ್ಲ ಆ್ಯಂಡ್ ಎಕ್ಸ್ಟ್ರಾ ಕನ್ಸಪ್ಷನ್ಗೆ ಏನು ಖರ್ಚಾಗ್ತಾಯಿದೆ ಅದನ್ನು ಅವರು ಫೈನಾನ್ಸ್ ಮಾಡ್ಕೋತಾ ಇದ್ರು ಅಂತ. ಬಟ್ ಈಗ ಮೂವ್ ಆಗ್ತಾ ಇದ್ದಾಗೆ 0 ಲೆವೆಲಲ್ಲಿ ಸೇವಿಂಗ್ಸ್ ಬರುತ್ತೆ ಆ್ಯಂಡ್ ಇನ್ಕಮ್ ಮತ್ತು ಕನ್ಸಪ್ಷನ್ ಎರಡು ಈಕ್ವಲ್ ಆಗುತ್ತೆ. ದಟ್ ಈಸ್ ಬಿ, ಬ್ರೇಕ್ ಈವನ್ ಪಾಯಿಂಟ್ ಅಂತ ಹೇಳ್ತೀವಿ ನಾವು. ಅಟ್ ಪಾಯಿಂಟ್ ಬಿ ಇನ್ ದ ಡಯಾಗ್ರಾಮ್ ಕರೆಸ್ಪಾಂಡಿಂಗ್ ಟು 500 ಇನ್ಕಮ್ ಲೆವೆಲ್. ಓಕೆ, ಸೊ ವೆನ್ ಕನ್ಸಪ್ಷನ್ ಕರ್ವ್ ಲೇಸ್ ಬಿಲೋ the 45 degree line, at the level of consumption is less than the level of income. So next, this means there is a positive savings. So next move ಆದ ಹಾಗೆ ಅಪ್ ಟು ಹಿಯರ್. ಸೊ ಇಲ್ಲಿ ನಾನು ಡ್ರಾ ಮಾಡ್ತೀನಿ. ಸೊ ಈ ಒಂದು ಪಾರ್ಟನ್ನು ನಾವು ಸೇವಿಂಗ್ಸ್ ಅಂತ ಹೇಳ್ತೀವಿ. ಸೊ ಹಿಯರ್ ದೇರ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಇನ್ಕಮ್ ಆ್ಯಂಡ್ ಕನ್ಸಪ್ಷನ್ ಆ್ಯಂಡ್ ಇಲ್ಲಿ ಇನ್ಕಮ್ ಜಾಸ್ತಿ ಇದೆ ಆ್ಯಂಡ್ ಕನ್ಸಪ್ಷನ್ ಕಡಿಮೆ ಇದೆ. ಸೊ ಈ ಒಂದು ಪಾರ್ಟಲ್ಲಿ ಏನು ಉಳಿತಾ ಇದೆ ಅಲ್ಲ ಅಮೌಂಟ್, ದಟ್ ಈಸ್ ಸೇವಿಂಗ್ಸ್, ಪಾಸಿಟಿವ್ ಸೇವಿಂಗ್ಸ್. ಅಟ್ ದ ಪಾಯಿಂಟ್ ಅಟ್ ದ ರೈಟ್ ಆಫ್ ಬಿ ಇನ್ ದ ಡಯಾಗ್ರಾಮ್, ಬಿ ಪಾರ್ಟಿನ ರೈಟ್ ಪಾರ್ಟಲ್ಲಿ ಏನಿಲ್ಲಿದೆ ದಟ್ ಈಸ್ ಸೇವಿಂಗ್ಸ್. The amount of savings or savings is always measured by the vertical distance between the consumption curve and the 45 degree curve. ಸೊ ಈ ಕರ್ವ್ನ ಡಿಫ್ರೆನ್ಸಸ್ ಎಲ್ಲಿರುತ್ತೆ ಅಲ್ಲ, ವೆಯ್ಟ್ ಅ ಮಿನಿಟ್. ಸೊ ಈ ಎರಡು ಕರ್ವ್ನ, ಇದು ಇನ್ಕಮ್ ಕರ್ವ್ ಆ್ಯಂಡ್ ಇದು ಕನ್ಸಪ್ಷನ್ ಕರ್ವ್. ಸೊ ಇವೆರಡರ ಡಿಫ್ರೆನ್ಸಸ್ಸನ್ನು ನಾವು ಸೇವಿಂಗ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬರೆದಿದ್ದಾರೆ ನೋಡಿ, ಸೇವಿಂಗ್ಸ್. ಓಕೆ, ಸೊ ನೆಕ್ಸ್ಟ್, ಎಸ್, ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ಇದು ತುಂಬ ಇಂಪಾರ್ಟೆಂಟ್, 2 ಮಾರ್ಕ್ಸಲ್ಲಿ ಕೇಳುವಂತಹ ಕ್ವಶನ್ಸ್. ಸೊ ಇಲ್ಲೇನು ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್, ಆಲ್ರೆಡಿ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂದರೆ ಏನು ಅಂತ ಹೇಳಿದ್ದೀನಿ. ಈಗ ಅವರೇ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂತ ತಿಳ್ಕೊಳ್ಳೋಣ. ಸೊ ಇಟ್ ರೆಫರ್ಸ್ ಟು ದ proportion of income spent on consumption to it has 2 aspects. ಸೊ ಯಾವುದ್ಯಾವುದು APC ಆ್ಯಂಡ್ MPC ಎರಡಿದೆ. ಯಾವುದಾದ್ರು ಫಸ್ಟ್ ಆವರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂತ ಬಗ್ಗೆ ತಿಳ್ಕೊಳ್ಳೋಣ. ಇಟ್ ರೆಫರ್ಸ್ ಟು ದ ರೇಷಿಯೋ ಆಫ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್
to the corresponding level of income. It is a measure of total consumption expenditure as a proportion of total income. ಸೊ ಅಂತ ಹೇಳಿದ್ರೆ ಇನ್ಕಮ್ ಲೆವೆಲಲ್ಲಿ ಎಷ್ಟು ಯೂನಿಟ್ ಚೇಂಜಸ್ ಆಯಿತು, ಅದರಿಂದ ಕನ್ಸಪ್ಷನ್ ಲೆವೆಲಲ್ಲಿ ಎಷ್ಟು ಯೂನಿಟ್ ಚೇಂಜಸ್ ಆಯಿತು ಅಂತ ಅದರ ರೇಷಿಯೋವನ್ನು ನಾವು ಆ್ಯಾವ್ರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂತ ಹೇಳ್ತೀವಿ. ಸೊ ಹಿಯರ್ ಫಾರ್ಮುಲಾ ಏನಿದೆ, APC = C/Y. ಸೊ ಟೋಟಲ್ ಇನ್ಕಮಲ್ಲಿ ಎಷ್ಟು ಚೇಂಜಸ್ ಕನ್ಸಪ್ಷನ್, ಸೊ ಅಂದರೆ ಟೋಟಲ್ ಇನ್ಕಮನ್ನು ಮತ್ತು ಟೋಟಲ್ ಕನ್ಸಪ್ಷನನ್ನು ನಾವು ಡಿವೈಡೆಡ್ ಬೈ ಮಾಡಿದ್ರೆ ನಮಗೆ ಪರ್ ಯೂನಿಟ್ ಇನ್ಕಮ್ಗೆ ಪರ್ ಯೂನಿಟ್ ಕನ್ಸಪ್ಷನ್ ಎಷ್ಟು ಇದೆ ಅಂತ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ದಟ್ ಈಸ್ ಆವ್ರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್. ಸೊ ಹಿಯರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಬೌಟ್ APC. ಸೊ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅದು. APC can be greater than 1 as long as consumption is greater than income. ಸೊ APC ಅನ್ನೋದು ಗ್ರೇಟರ್ ದ್ಯಾನ್ 1 ಯಾವಾಗ ಎಲ್ಲಿವರೆಗೂ ಅಂತ ಹೇಳಿದ್ರೆ ಕನ್ಸಪ್ಷನ್ ಈಸ್ ಗ್ರೇಟರ್ ದ್ಯಾನ್ ಇನ್ಕಮ್. ಸೊ ಕನ್ಸಪ್ಷನ್ ಇನ್ಕಮ್ಗಿಂತ ಹೆಚ್ಚಾಗಿದ್ದಾಗ ಆ ಒಂದು ಕರ್ವ್ ಆ್ಯಂಡ್ ಗ್ಯಾಪ್ ಸ್ಟಾರ್ಟಿಂಗ್ ಏನು ನೋಡಿದ್ವಿ ಬ್ರೇಕ್ ಈವನ್ ಪಾಯಿಂಟ್ಗಿಂತ, ಸೊ ಅದನ್ನು ನಾವೇನಂತ ಹೇಳ್ತೀವಿ, ಅಲ್ಲಿವರೆಗೂ APCನೂ ಸಹ ಗ್ರೇಟರ್ ಆಗಿರುತ್ತೆ. ಅಟ್ ಲೋಯರ್ ಇನ್ಕಮ್ ಲೆವೆಲ್ ಇದ್ದಾಗ. ಓಕೆ, ಸೊ ನೆಕ್ಸ್ಟು APC is equal to 1 when income is equal to consumption. ಸೊ ಇದನ್ನು ಹೀಗೆ ಬರೆದ್ಬಿಡೋಣ, ವೇಟ್ ಅ ಮಿನಿಟ್. APC ಯಾವಾಗ ಗ್ರೇಟರ್ ದ್ಯಾನ್ 1 ಇರುತ್ತೆ ಅಂತ ಹೇಳಿದ್ರೆ ಲೋಯರ್ ಲೆವೆಲ್ ಇನ್ಕಮಲ್ಲಿ. ಸೊ ಅಂತ ಹೇಳಿದ್ರೆ ಇಲ್ಲಿ ಡಯಾಗ್ರಾಮ್ ಇದೆ ನೋಡಿ, ಒಂದು ನಿಮಿಷ. ಸೊ ಈ ಡಯಾಗ್ರಾಮಲ್ಲಿ ಈ ಪಾರ್ಟ್ ಏನಿದೆ, ಸೊ ಅಲ್ಲಿವರೆಗೂ APC ಗ್ರೇಟರ್ ಆಗಿರುತ್ತೆ. ಅದಾದಮೇಲೆ APC is equal to 1 ಗ್ರೇಟರ್ ದ್ಯಾನ್ 1. ಓಕೆ, ವೇಟ್, ಗ್ರೇಟರ್ ದ್ಯಾನ್ 1 ಈ ಒಂದು ಸಿಚುವೇಷನಲ್ಲಿ. ಸೆಕೆಂಡ್ ಸಿಚುವೇಷನ್, APC is equal to 1 when income is equal to consumption. ಇನ್ಕಮ್ಗೆ ಕನ್ಸಪ್ಷನ್ ಯಾವಾಗ ಈಕ್ವಲ್ ಆಗುತ್ತೆ, ಸೊ ಅದು ಈಕ್ವಲ್ ಟು 1 ಇರುತ್ತೆ APC. ಓಕೆ, ನೆಕ್ಸ್ಟು ಥರ್ಡ್ ಪಾಯಿಂಟ್, APC ಕ್ಯಾನ್ ಬಿ ಲೆಸ್ ದ್ಯಾನ್ 1. APC ಕ್ಯಾನ್ ಬಿ less than 1 when consumption is less than income. Behind the break even point ಆದಮೇಲೆ. ನೆಕ್ಸ್ಟ್, APC can never be 0 as consumption can be never be 0. ಸೊ APC ಅನ್ನೋದು ಯಾವತ್ತೂ 0 ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಕನ್ಸಪ್ಷನ್ ನೆವರ್ ಬಿ 0. ಕನ್ಸಪ್ಷನ್ ನಾವು ಮಾಡಲೇಬೇಕಾಗುತ್ತೆ. ಈವನ್ ಅಟ್ ದ 0 ಲೆವೆಲ್ ಆಫ್ ಇನ್ಕಮ್ ದೇರ್ ಈಸ್ ಸಮ್ ಕನ್ಸಪ್ಷನ್ ವಿಚ್ ಈಸ್ ಕಾಲ್ಡ್ ಆಟೋನಮಸ್ ಕನ್ಸಪ್ಷನ್. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಇನ್ಕಮ್ ಇಲ್ಲ ಅಂತ ಹೇಳಿದ್ರು ನೀವು ಕನ್ಸಪ್ಷನನ್ನು ಮಾಡಲೇಬೇಕು, ದಟ್ ಈಸ್ ಆಟೋನಮಸ್ ಕನ್ಸಪ್ಷನ್ ಅಂತ. ಸೊ APC ಅನ್ನೋದು 0 ಆಗೋದೇ ಇಲ್ಲ, ಬಿಕಾಸ್ ಕನ್ಸಪ್ಷನ್ 0 ಆಗೋಕ್ಕೆ ಇಲ್ಲ. ಓಕೆ, ಸೊ ಮಿನಿಮಮ್ ನೆಸೆಸರಿ ಕನ್ಸಪ್ಷನ್ ನಾವು ಮಾಡಲೇಬೇಕಾಗುತ್ತೆ. ಸೊ ನೆಕ್ಸ್ಟ್, APC ಫಾಲ್ಸ್ with increase in income because the proportion of income spent on consumption keep on falling with increase in income. So income 100 rupees increase ಆದರೆ consumption just 80 rupees, not in both in same proportionally changes ಆಗ್ತಾ ಇರಲ್ಲ. ಸೊ ಅದನ್ನು ನಾವು ಇನ್ಕಮ್ ಆವ್ರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅನ್ನೋದು ಫಾಲ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಲಾಸ್ಟ್ ಒನ್, ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಟ್ ರೆಫರ್ಸ್ ಟು ದ ರೇಷಿಯೋ ಚೇಂಜಸ್ ಇನ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ಚೇಂಜ್ ಇನ್ Y, ದಟ್ ಈಸ್ ಚೇಂಜ್ ಇನ್ C. ಸೊ ಚೇಂಜಸ್ ಆಗಿದ್ದರಿಂದ ಅದನ್ನು ನಾವು ಏನಂತ ಹೇಳ್ತೀವಿ, MPC ಅಂತ ಹೇಳ್ತೀವಿ. ದ ವ್ಯಾಲ್ಯೂ ಆಫ್ MPC ವೇರಿಯಸ್ ಬಿಟ್ವೀನ್ 0 and 1. 0 and 1 ಈ ಥರ ಇರುತ್ತೆ. ಶೋಸ್ we know that income is either spent on consumption or saved. ಸೊ MPCಯಲ್ಲಿ ಒಂದು ಸೇವ್ ಆಗಬೇಕು, ಇಲ್ಲ ಕನ್ಸಪ್ಷನಲ್ಲಿ ಖರ್ಚಾಗಬೇಕು. ಓಕೆ, ಸೊ ಸೆನಾರಿಯೋನ ಕೊಟ್ಟಿದ್ದೀವಿ ಇಲ್ಲಿ. ಇಫ್ ದ ಎಂಟೈರ್ ಅಡಿಷನಲ್ ಇನ್ಕಮ್ ಈಸ್ ಕನ್ಸ್ಯೂಮ್ಡ್, ಎಂಟೈರ್ ಅಡಿಷನಲ್ ಇನ್ಕಮ್ ಏನಾದರೂ ಎಕ್ಸ್ಟ್ರಾ ಅಡಿಷನಲ್ ಇನ್ಕಮ್ ಏನು ಬಂತ ಅದಷ್ಟು ಕನ್ಸ್ಯೂಮ್ಡ್ ಆದರೆ MPC 1 ಇರುತ್ತೆ ಅಂತ ಹೇಳಿದ್ರೆ, ಚೇಂಜ್ ಇನ್ Y ದಟ್ ಈಸ್ ಈಕ್ವಲ್ಸ್ ಟು ಚೇಂಜ್ ಇನ್ C ಎರಡು ಸೇಮ್ ಇದ್ದರೆ MPC ಏನಾಗಿರುತ್ತೆ, 1 ಆಗಿರುತ್ತೆ. ಇಲ್ಲಿ ನೋ ಸೇವಿಂಗ್ಸ್. ಇಫ್ ದ ಎಂಟೈರ್ ಅಡಿಷನಲ್ ಇನ್ಕಮ್ ಇಸ್ ಸೇವ್ಡ್, ಸೊ ಚೇಂಜ್ ಇನ್ C ದಟ್ ಈಸ್ ನೋ ಚೇಂಜಸ್ ಇನ್
ಇನ್ಕಮಲ್ಲಿ ಚೇಂಜಸ್ ಆಗಿದ್ದು ಕನ್ಸಪ್ಷನಲ್ಲಿ ಚೇಂಜಸ್ ಆಗ್ದಲೇ ಇದ್ದರೆ ಸೊ ದಟ್ ಈಸ್ ಆಗ ಒಂದು ಟೈಮಲ್ಲಿ ಎಮ್ ಪಿ ಸಿ ಅನ್ನೋದು ಝೀರೋ ಆಗಿರುತ್ತೆ. ಇಷ್ಟು ಎಮ್ ಪಿ ಸಿ ಹಾಗೆ ಎ ಪಿ ಸಿ ಎಕ್ಸ್ಪ್ಲೇಷನ್ ಆಗಿರುತ್ತೆ.